ನಾನು ಮ್ಯಾಗಿ ಅಥವಾ ಬ್ರೆಡ್ ಆ್ಯಂಡ್ ಜ್ಯಾಮ್ ಕೊಡ್ತಿಲ್ಲ. ರೆಸಿಪಿ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಾಕು ಹಾಕು. ಹಾ ಗುಡ್. ಈ ತರ ಅಲ್ಲ? ಮುಂಗಾರು ಮಳೆಯೇ ಬಸಣ್ಣಿ ಬಾ ಬಸಣ್ಣಿ ಬಾ. ಸಾಕಾಯ್ತು ತೆಗಿ. ಅಪ್ಪಾ ಜೀವನೇ ಹೋಗಿತ್ತು. ಹೋಗಿದ್ದು ನನ್ನ ಕೈ ಆಗಲ್ಲ, ಸುಸ್ತಾಯ್ತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ತುಂಬಾ ಎಕ್ಸೈಟ್ಮೆಂಟ್ ಆಗಿರುತ್ತೆ. ನನ್ನ ಜೊತೆಲಿ ಚೇತು ಇದ್ದಾರೆ ಭಾರಲಿ. ಸೊ ಇವತ್ತಿನ ವಿಡಿಯೋ ಅಂದರೆ ತುಂಬ ಜನ ಕಾಮೆಂಟಲ್ಲಿ ತಿಳಿಸಿದ್ರಿ ನೀವು ಮತ್ತು ಚೇತು ಜೊತೆಗೇ ಕುಕ್ಕಿಂಗ್ ವ್ಲಾಗ್ಸ್ ಮಾಡಿ ಅಂತ. ಅದಕ್ಕೋಸ್ಕರ ಇವತ್ತು ಕುಕ್ಕಿಂಗ್ ವ್ಲಾಗ್ಸ್ ಪ್ಲಸ್ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನಪ್ಪ ಅಂದರೆ ಬ್ಲೈಂಡ್ ಫೋಲ್ಡ್ ಚಾಲೆಂಜ್. ಅಯ್ಯೋ, ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಅವಳಿಗೆ ಅಡುಗೆ ಬರಲ್ಲ, ಅಂದ್ರೆ ಸ್ವಲ್ಪ ಬರುತ್ತೆ, ಮ್ಯಾನೇಜಬಲ್. ಮ್ಯಾಗಿ ಹೇಳಿದ್ರೆ ಗೊತ್ತು, ಮ್ಯಾಗಿ ಮಾಡಕ್ ಅವಳಿಗೆ ಬರುತ್ತೆ, ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅದಕ್ಕೆ ನಾನೊಂದು ರೆಸಿಪಿ ಗೊತ್ತು, ನೀನೇ ಬ್ಲೈಂಡ್ ಫೋಲ್ಡ್ ಮಾಡಬೇಕು. ಅಯ್ಯೋ ಮಂಗ, ಅದು ನನ್ನ ಹತ್ರ ಡಿಸ್ಕಸ್ ಮಾಡಿ ವಿಡಿಯೋ ಮಾಡ್ಬೇಕು ತಾನೇ. ಇವಳು ಡೈರೆಕ್ಟಾಗಿ ಬಂದ್ಬಿಟ್ಟು ಟ್ವಿಸ್ಟ್ ಸರ್ಪ್ರೈಸ್ ಹೆಂಗೆ? ಅದು ನಿಂಗೆ ಸರ್ಪ್ರೈಸ್ ಆಗಲ್ವಲ್ಲ? ಎಂತೆಂಥ ಚಾಲೆಂಜ್ಗಳು ಮಾಡಿದ್ದೀನಿ, ಇದೇನು ಬಾರಿ. ಸರಿ ಆಯ್ತು, ಅದು ಮಾಸ್ಕ್, ಐ ಮಾಸ್ಕ್ ಹಾಕೋಬೇಕು. ಸೊ ನೋಡೋಣ ಹೇಗಿರುತ್ತೆ ಅಂತ. ನಾನು ಮ್ಯಾಗಿ ಅಥವಾ ಬ್ರೆಡ್ ಆ್ಯಂಡ್ ಜ್ಯಾಮ್ ಕೊಡ್ತಿಲ್ಲ, ರೆಸಿಪಿ ಓಕೆನಾ? ನಾನು ಕೆಲವೊಂದು ಐಟಮ್ಸ್ನ ನಾನು ಇವಾಗ ತೆಗೆದಿಡ್ತೀನಿ. ಸೊ ತೆಗೆದಿಟ್ಟ ಆಮೇಲೆ ನಿಮ್ಮ ಹತ್ರ ಮತ್ತೆ ಬರ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಓಕೆನಾ? ಪ್ಲೀಸ್. ಇವಾಗ ಕಂಪ್ಲೀಟಾಗಿ ನಾನು ರೆಡಿ ಮಾಡಿದ್ದೀನಿ. ಸೊ ಇದರಲ್ಲಿ ಏನಪ್ಪ ಅಂದರೆ ನಾನು ಈರುಳ್ಳಿ ಮತ್ತು ಜಿಂಜರ್ಗೆ ನಾನು ಕಟ್ ಮಾಡಿಟ್ಟಿಲ್ಲ, ಹಾಗೆ ಇಟ್ಟಿದ್ದೀನಿ. ಅದೇ ಮೇನ್ ಟ್ವಿಸ್ಟ್. ಈಸಿಯಾಗಿ ಕೊಟ್ಬಿಟ್ರೆ ಎಲ್ಲರೂ ಮಾಡ್ತಾರೆ ಅಲ್ವಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅದಕ್ಕೋಸ್ಕರ ನಾನು ಈರುಳ್ಳಿ ಮತ್ತು ಜಿಂಜರ್ನ ನಾನು ಕಟ್ ಮಾಡಿಲ್ಲ, ಬರೀ ಪೀಲ್ ಮಾಡಿಟ್ಟಿದ್ದೀನಿ ಜಿಂಜರ್. ಎಂತ ಗುರು, ಈರುಳ್ಳಿ ಬೇರೆ. ಫಸ್ಟ್ ನಾನು ಚೆಕ್ ಮಾಡಬೇಕು. ವೈಟ್, ಇದೆಷ್ಟು? 10. ಕರೆಕ್ಟಾಗಿ ಹೇಳಿದ್ಲು ನೋಡಿ, ಕಾಣಿಸ್ತಾ ಇದೆ ನೋಡಿ. ನಾನು 10 ಇಟ್ಟಿರೋದು, ಬೇಕಾದ್ರೆ ತೆಗೆ ನೋಡು. ಮುಷ್ಟಿ ಇಟ್ಟಿದ್ಯಾ ಅಂದರೆ ಅದು ಮುಷ್ಟಿನ? ಅದು ಮುಷ್ಟಿ, ಒಂದು ಕೈ ಮುಷ್ಟಿ ಅಂತಾರಲ್ಲ, ಏನದು ಮುಷ್ಟಿನ? ಈ ಕೈ ಕರ್ನಾಟಕದ ಸಾಕು ಎಷ್ಟಿದೆ ಮುಷ್ಟಿ ಮಾಡಿ ಹೊಡೆದ ಅಂದರೆ ಆಯ್ತಾಯ್ತು. ಇದು ಕರೆಕ್ಟಾಗಿದೆ. ಇದೆಷ್ಟು? ಎಷ್ಟು? ನೀನು 2 ಕೈಯೂ ಇಲ್ಲೇ ಇದೆಯಲ್ಲ ಭೂಮಿಕಾ, ಅಷ್ಟೊಂದು ಡಂಬ ನಾನು. ಸರಿ, ಇದೆಷ್ಟು? 1. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಸಾಕು ಡ್ಯಾನ್ಸ್ ಮಾಡಿದ್ದು. ಇವಾಗ ನಿನ್ನ ಪಾತ್ರ ಏನಿದೆ ಅಂದರೆ ಇಲ್ಲಿ ಫಸ್ಟ್ ಸ್ಟೆಪ್ ಹೇಳು. ಫಸ್ಟ್ ಸ್ಟೆಪ್ಪು ಈ ಕಾರ್ನ್ ಇದೆಯಲ್ಲ, ಈ ಸ್ವೀಟ್ ಕಾರ್ನು. ಸೊ ಇದನ್ನು ಮಿಕ್ಸಿ ಮಾಡಬೇಕು. ಬೇಗ 1 2 3 4 5 6 7 ಹೇಳ್ಬೇಕು ನೀನು, ಲೆಫ್ಟ್ ರೈಟ್ ಅಂತ. ಸ್ಟ್ರೈಟಾಗಿ ಬರ. ಸ್ಟಾಪ್ ಆಯ್ತಾ? ಈಗ ಓಪನ್ ಮಾಡಿ. ಹೋಯ್ತು ಇವತ್ತು ನಾನು ನೀನು ಮಾಡ್ದಂಗೆ ಮಧ್ಯ ಅಲ್ಲಿ ಹಾಕು ಹಾಕು ಹಾಕು. ಹಾಂ, ನೆಕ್ಸ್ಟು ಮತ್ತೆ ಈ ಕಡೆ ಬಾ, ಲೆಫ್ಟಿಗೆ. ತಗೋ. ಇವಾಗ ಮಿಕ್ಸಿ ಮಾಡೋಣ ಬಾ. ತಗೋ, ನಾನು ಹಾಕ್ಕೊಡ್ತೀನಿ ಪಾಪ. ಸೊ ಇದೊಂದು ನಾನೇ ಒಂದು ಕೆಲಸ ಮಾಡ್ತೀನಿ, ಮತ್ತು ಅವಳಿಗೆ ಟೈಮ್ ಆಗುತ್ತೆ, ಹೇಳೋ ಶಕ್ತಿ ನನಗಿಲ್ಲ. ಆ್ಯಂಡ್ ನಿಮಗೆ ಹೋಗ್ತಾ ರೆಸಿಪಿ ಹೇಳ್ತೀನಿ. ನಾನು ಮಾಡ್ತಿರೋ ರೆಸಿಪಿ ಅಂದರೆ ಅವಳು ಮಾಡ್ತಿರೋ ರೆಸಿಪಿ ಏನು ಅಂದರೆ ಬೇಬಿಕಾರ್ನ್ ವಡಾ. ಸೊ ಫಸ್ಟಿಗೆ ಬೇಬಿಕಾರ್ನ್ನ ನಾವು ಗ್ರೈಂಡ್ ಮಾಡಬೇಕು, ನೀರು ಒಂಚೂರು ಹಾಕಬಾರ್ದು, ಅದರಲ್ಲಿ ನೀರಂಶ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದ್ಸಲಿ ಮಾಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಸೊ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿನ. ಇವಾಗ ಇದಾಯಿತು, ಸ್ವಲ್ಪ ದಪ್ಪಗೆ
ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮುಂದಿಂದು ಚೇತು ಮಾಡ್ತಾಳೆ, ಅವಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಆಲ್ರೆಡಿ. ಹೇಳು. ರೆಡಿ, ನಿನಗೆ ಮುಂದೆ ಇದೆ ಮಾರಿ ಹಬ್ಬ. ನೆಕ್ಸ್ಟ್ ತಗೊಳ್ಳೆ, ಈ ಕಡೆ ಬರ, ಬಾ ಈ ಕಡೆ. ಹಾಂ, ಇಲ್ಲಿ ಈ ಬೌಲ್ ಮುಟ್ಟು, ಮುಂದೆನೇ ಇದೆ, ಟಚ್ ಮಾಡು. ಇನ್ನೊಂದು ಕೈ ಲೆಫ್ಟ್. ಹಾಂ, ಇದೆ, ಸೆಂಟರ್ ತಗೋ. ಸೆಂಟರ್ ಯಾವ? ನಿನ್ನ ಸೆಂಟರ್. ಹಾಂ, ಹಂಗೆ ರೈಟ್. ಹಾಂ, ಸ್ಟಾಪ್. ಇವಾಗ ನೀನು ಮೊದಲಿಗೆ ಖಾರ ಪುಡಿ ಹಾಕಬೇಕು. ಚೇತು, ಮೊದಲಿಗೆ ಖಾರ ಪುಡಿ ಹಾಕು. ಅಲ್ಲಿದೆ, ನಿನ್ನ ಖಾರ ಪುಡಿ ಕೈಯಲ್ಲಿದೆ, ಸಾರಿ ನಿನ್ನ ಸ್ಪೂನ್ ಎಲ್ಲಿದೆ? ಹಾಂ, ಆ ಸ್ಪೂನ್ ತಗೊಂಡು ಮುಂದೆ ಬಾ. ಮುಂದೆ ಮುಂದೆ ಇನ್ನ ಮುಂದೆ ರೈಟ್. ಸ್ವಲ್ಪ ಚೂರು ಹೇಳ್ತೀನಿ, ಚೂರು. ಅಷ್ಟು ಹಾಕು. ಪಕ್ಕಕ್ಕೆ ಬಾ, ಹಾಕು. ಹಾಂ, ಗುಡ್, ಸಾಕು. ಇಲ್ಲೇ ಇಟ್ಬಿಡು. ಆ ಸ್ಪೂನ್ ಹಂಗೆ ಇಟ್ಕೋ. ಇವಾಗ ಗರಂ ಮಸಾಲ ಹಾಕ್ಬೇಕು. ಮುಂದಕ್ಕೆ ಬಾ. ನಾ ಎಲ್ಲಿ ಇಲ್ಲಿದೆ, ಇಲ್ಲಿ ಮುಂದಕ್ಕೆ ಬರೋಕ್ಕಾಗಲ್ಲ. ನಾನು ಹೇಳ್ತೀನಿ, ನಿನ್ನ ಕೈ ಮುಂದಕ್ಕೆ ಬಾ. ಸ್ಪೂನ್ ಇರೋ ಕೈ ಮುಂದಕ್ಕೆ ಹೋಗು. ಹಿಂದಕ್ಕೆ ಬಾ. ಫುಲ್ ಹಿಂದಕ್ಕಲ್ಲ ಚೇತು, ನಾನು ಮಾಡಲ್ಲ ಕಣೆ. ನಾನೇ ಮಾಡ್ಬಿಡ್ತೀನಿ. ಬ್ಲೈಂಡ್ ಫೋಲ್ಡ್ ಅಂತ ಕರ್ಮ, ನನಗೇನೋ ಹೋಗ್ತಿದೆ. ನೀನು ಆರಾಮಾಗಿದ್ಯಾ? ಹಾಂ, ಅಲ್ಲಿ ಮುಂದಕ್ಕೆ ಬಾ. ಇದು ಇದು ಹಿಡ್ಕೊ. ನಾನೇ ಕೊಟ್ಟಿದ್ದು, ನನ್ನ ಕೈ ಆಗ್ತಿಲ್ಲ. ಅರ್ಧ ಸ್ಪೂನ್ ತಕ. ಹಾಂ, ಇನ್ನು ಅಲ್ಲ ಇಲ್ಲಿ ಹಾಕು. ಹಾಂ, ನೆಕ್ಸ್ಟ್ ಇಲ್ಲಿಗೆ ಮತ್ತೆ ಸಾಕು. ಸಾಕಣೆ ಅಕ್ಕ, ಅರ್ಶಿನ ಪುಡಿ ತಗೋ. ಚೂರ ಇಲ್ಲಿ ಟಚ್ ಮಾಡಿ. ಚೂ ಸಾಕು. ನೀನು ಈ ಥರ ಎಲ್ಲ ಮಾಡಿ ಯಾಕೆ ಬ್ಲೈಂಡ್ ಫೋಲ್ಡ್ ಮಾಡ್ತಾ ಇದೀಯಾ? ನೀನೇ ಮಾಡಬೇಕಾಗಿತ್ತು. ನಾನು ಏನು ಮಾಡೋಕ್ಕಾಗತ್ತೆ, ನನಗೆ ಅಷ್ಟು ತಾಳ್ಮೆ ಇಲ್ಲ ಚೇತು. ನೋಡಿ ಯಾರು ನಾನು ಕ್ಯಾಪ್ಚರ್ ಮಾಡ್ತೀನಿ. ಹೆಚ್ಚಪ್ಪ ಯಾಕಪ್ಪ? ಹಾಂ, ಗುಡ್. ನಾನು ಇನ್ಸ್ಟ್ರಕ್ಟ್ ಮಾಡ್ತಿಲ್ಲ. ಇವಳು ಎಷ್ಟಲಿ ಹೆಂಗೆ ಎಷ್ಟಲ್ಲಿ ನೋಡ್ತೀನಿ. ಏನು ಚೈತನ, ಸರಿಯಾಗಿ ಕರೆಕ್ಟಾಗಿ ಮಿಡಲಿಗೆ ಕಟ್ ಮಾಡಿಬಿಟ್ಟೆ. ಕಣ್ಣು ಮುಚ್ಚಿದ್ರೆ ಏನು ಫೀಲ್ ಆಗುತ್ತೆ. ಪಟ ಕುಯ್ದು ಈಗ ನೋಡು, ಏನು ಪಟ ಫುಲ್ ಪ್ರೋ ಇದೆ ಇವಾಗ. ಬೇಡ ಓದಿನ ನಾನು ಜವಾಬ್ದಾರಿ ಅಲ್ಲ, ಹೇಳಿದ್ದೀನಿ, ಇದು ನನ್ನ ಜವಾಬ್ದಾರಿ ಅಲ್ಲ. ಅವಳ ಮನಸ್ಸಿಂದ ಮಾಡ್ತಿರೋದು. ಇವಾಗ ಎಲ್ಲರೂ ನನಗೆ ಬೈದಿದ್ದಾರೆ. ಬೈಕ್ ಅನ್ಸಿದ ಮನುಷ್ಯನ ಕಳಿಸ್ಕೊ. ಗುಡ್. ಅಂದ್ರೆ ಮ್ಯಾಗಿಲಿ ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಚು ಅಭ್ಯಾಸ ಇದೆಯಲ್ಲ, ಅದಕ್ಕೋಸ್ಕರ ಅವಳು ಕಟ್ ಮಾಡ್ತಿರೋದು. ಇಲ್ಲ ಅಂದ್ರೆ ಅವಳು ಮಾಡೋ ಜೈಮಾನನೇ ಅಲ್ಲ. ನಾವೆಲ್ಲಿ ಕೆಲಸ ಮಾಡಿದ್ರೆ ಹಂಗೆ ಆಗುತ್ತೆ. ಸುಮ್ಮನೆ ಹೆಚ್ಚಿಸ್ದಲ್ಲ ನನ್ನ ಕೇಳಿ. ಆರಾಮಾಗಿ ಕಟ್ ಮಾಡಿ 4 ಪೀಸ್ ಮಾಡಿದಿದ್ರೆ ಇದನ್ನು ಹಾಕಿ ಹೆಂಗೋ ಜರ ಅನ್ನಿಸ್ತಾ ಇದ್ದೆ. ಆಯಿತು. ಇದು ಕಣ್ಣು ಕಾಣಿಸ್ತಿದ್ಯಾ? ಇದೆಷ್ಟು? ಹಾಂ, 4. ಸುಳ್ಳು ಚೇತನ, ಸುಳ್ಳು. ಕಣ್ಣು ಕಾಣಿಸ್ತಿದೆ. ಮೋಸ, ಬರೀ ಮೋಸ ಅಲ್ಲ. ಎಲ್ಲಿ ನೋಡಿ ಗೊತ್ತಾಗ್ತಾ ಇದೆ. ಹಿಡ್ಕೋ ಗೈಸ್, ಇಲ್ಲಿಂದ ಗೊತ್ತಾಗ್ತಿದೆ. ನನಗೆ ಗೊತ್ತಾಯ್ತು. ಈರುಳ್ಳಿ ಕಟ್ ಮಾಡ್ಬೇಕಾ ಗೊತ್ತಾಯ್ತು. ಅದಕ್ಕೆ ಆ ತರ ಶೆಫ್ ತರ ಕಟ್ ಮಾಡಿದಾಳೆ. ದಿಸ್ ಇಸ್ ಟೂ ಮಚ್. ಸರಿ ಆಯ್ತು. ಎಲ್ಲಾದ್ರಲ್ಲೂ ಮೋಸ ಮಾಡ್ಬೋದು, ಆದ್ರೆ ಇದ್ರಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಟೈಟಾಗಿ ಕಟ್ತೀನಿ, ತಡೀರಿ. ಅಯ್ಯೋ, ಲೇ ಮುಚ್ಚೂಟ್ ಲೂಸಾಗಿ ಕಟ್ಟೆ. ಅಪ್ಪ ಏನು ಟೈಟಾಗಿ ಕಟ್ತವಳೆ. ಇವಾಗ ಇದು ಆಕ್ಚುಲಿ ಇದು. ಬಾ ಮುಂದೆ ಬಾ. ಫ್ರಂಟ್ ಟರ್ನ್ ಮಾಡು. ಟರ್ನ್ ರೈಟ್ ಸೈಡ್. ನಾನಿದ್ದೀನಿ ಇವಾಗ. ರೈಟ್ ಸೈಡ್ ಮತ್ತೆ. ಹಾಂ, ಮುಂದಕ್ಕೆ ಹೋಗು 1 ಸ್ಟೆಪ್. ಹಾಂ, ಸಾಕು. ಡೌನ್. ನನಗೆ ಗೊತ್ತು ಅವಳು ಏನು ಮಾಡ್ತಾಳೆ ಅಂದರೆ, ಹಿಡ್ಕೊಳ್ತಾಳೆ ಈ ಥರ ಅಲ್ಲ. ಅದಕ್ಕೆ ಇವಾಗ ನೋಡಿದ್ದು. ಇವಳು ಎಷ್ಟು ಚಿಕ್ಕದಾಗಿ ಹೆಂಗೆ ಕಟ್ ಮಾಡೋಕೆ ಸಾಧ್ಯ? ಬರೀ ಮೋಸ. ಹೋಗಿ ನನಗೆ ಆಗಲ್ಲ, ನನಗೆ ಫಸ್ಟ್ ಏಟ್ ಆಗಿದೆ, ನಾನು ತಿನ್ಬೇಕು, ನಾನು ಮಾಡ್ಕೊಳ್ತೀನಿ. ಹಲೋ ಬೂಮ್
Michael. How are you feeling? ನಾಟ್ ಗುಡ್. ನಾನು ನಿಮಗೆ ಕನ್ಫ್ಯೂಸ್ ಮಾಡಿಸಲ್ಲ. ಸೊ ಇದಕ್ಕೆ ಎಲ್ಲ ಖಾರ ಐಟಮ್ಸು ಮತ್ತು ಅರಿಶಿನ ಪುಡಿ, ಗರಂ ಮಸಾಲ ಹಾಕಿದ್ದೀನಿ. ಈರುಳ್ಳಿ, ಚಿಕ್ಕದಾಗಿ ಹೆಚ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಜಿಂಜರು ಇಷ್ಟು ಹಾಕಿ ಇದಕ್ಕೆ ಕಲಿಸ್ಬೇಕು. ಅದಾದಮೇಲೆ ಕರಿಬೇವು ಇದು, ಆಮೇಲೆ ಸೊ ಇದು ಯಾವುದು ಅಂದರೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು. ಸೊ ಇದನ್ನ ಮಿಕ್ಸ್ ಮಾಡಬೇಕು. ಇದು ಮುಂದಿನ ಕೆಲಸ ಚೇತು. ಇವಾಗ ಈರುಳ್ಳಿಗೆಲ್ಲ ಇದನ್ನ ಇಲ್ಲಿ ಹಾಕು. ಮುಟ್ಟ ಇಲ್ಲಿ ಹಾಕು. ಅಲ್ಲ ಮಧ್ಯೆ 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 ಎಲ್ಲ ಎಲ್ಲ ಬಿತ್ತಲ್ಲಿ ಮಾಡಿಸಿದ್ಮೇಲೆ ನೀನೇ ಕ್ಲೀನ್ ಮಾಡಬೇಕು. ಇದಕ್ಕೋಸ್ಕರ ನಾನು ಮಾಡಿದ್ದು. ಹಾಕು ಹಾಕು. ಹಾಂ, ಗುಡ್. ಇನ್ನ ಐತೆ. ಇನ್ನೂ ಇದೆ. ಹಾಂ, ಹಾಕು. ಹಾಂ, ಇವಾಗ ಜಿಂಜರ್ ಪೇಸ್ಟ್ ಇಷ್ಟು ಹಾಕಬೇಕು. ಕೈ ಕೊಡ್ತೀನಿ, ನನಗೆ ಇನ್ನು ಇನ್ಸ್ಟಕ್ ಮಾಡೋಕ್ಕಾಗ್ತಿಲ್ಲ, ನಂಗೆ ಸುಸ್ತಾಯಿತು. ಹಾಕು, ಸಾಕು. ಇವಾಗ ಉಪ್ಪನ್ನು ನಾನು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಇದೆ. ಆ ಕೈಲಿ ಹಿಡ್ಕೊ, ಈ ಕೈಲಿ ಹಾಕು. ಹೋ ಸೂಪರ್. ನೀನು ನಿನ್ನ ಕೈಲೇ ಮಾಡಿಸ್ಬೇಕಲ್ವ, ವಿಡಿಯೋದೇ ಆಯ್ತಲ್ವಾ. ನಿಂತ್ಕೋ. ಇವಾಗ ಕಡಲೆ ಹಿಟ್ಟು ಹಾಕಬೇಕು. ಆ ಕೈ ಹಿಡ್ಕೊ, ಈ ಕೈ ಹಿಡ್ಕೊ. ಗಟ್ಟಿಯಾಗಿ ಬೀಳುತ್ತೆ ಗ್ಲಾಸಿಂದ, ಮತ್ತೆ ನೀನೇ ತಗೊಳ್ಬೇಕು. ಆಯ್ತಾ? ಈ ಸ್ಪೂನ್ ಇದೆ, 1 ಸ್ಪೂನ್ ಹಾಕು. ನೆಕ್ಸ್ಟ್ 2 ಸ್ಪೂನ್ ಹಾಕ್ತೀನಿ. ಸುಮ್ಮನೆ ಸಾಕು ಸಾಕು. ಇದು ನಿಮಗೆ ಕಲಿಸ್ಬೇಕಾದ್ರೆ ಸ್ವಲ್ಪ ಮೆತ್ತಗಾದ್ರೆ ಆಮೇಲೆ ಹಾಕೋಣ. ಆಯ್ತಾ? ಇವಾಗ ನೆನ್ಸಿಟಿ ಇಲ್ಲ. ಇದಕ್ಕೆ ಒಂದು ಚೂರು ನೀರು ಹಾಕ್ಬಾರ್ದು. ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಕಲಸಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇವಾಗ ನಾನು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ರೈಸ್ ಫ್ಲೋರ್ ಯಾವ್ದು? ಯಾವ ಅಕ್ಕಿ? ನಂಗೆ ಅದೇ ಬರಲ್ಲ. ಅಕ್ಕಿ ಹಿಟ್ಟು ಹಿಡ್ಕೊ, ಹಾಕು. ಸ್ಪೂನ್ ತಡಿ, ಮಾಡು. ಹಿಂಗಲ್ಲ ಹಿಂಗಲ್ಲ. ಹಿಂಗೆ. ಹಾಂ, 1 ಸ್ಪೂನ್ ಹಾಕು. ಹಾಕು. ಇವಾಗ ನಿಂದು ಕಲ್ಸೋದಿರೋದು. ಹೆಂಗೆ ಕಲಿಸ್ತೆ ಗೊತ್ತಾ? ರೊಟ್ಟಿ ಇಟ್ಟು ರೊಟ್ಟಿ ಥರ ರೊಟ್ಟಿ ಮಾಡೋಕ್ಕೆ ಬರಲ್ವಲ್ಲ. ಕಲ್ಸು, ಒಂದು ಅಂದಾಜ ಕಲ್ಸು. ನೀರು ಕೊಡು. ನೀರಿಂದ ಫಸ್ಟ್ ನಾನು ಕಲ್ಸೋದು ನೀರಂಶ ಇರುತ್ತೆ, ಬೇಕಾದ್ರೆ ನೋಡಿ. ಇದಾಯ್ತಾ? ಹಾಂ, ಇವಾಗ ಕಲಿಸ್ತಾ ಕಲಿಸ್ತಾ ಉಂಡೆ ಮಾಡಬೇಕು. ದಪ್ಪದೊಂದು ಉಂಡೆ ಮಾಡಬೇಕು. ಎಷ್ಟಪ್ಪ? ನಿನ್ನಷ್ಟಪ್ಪ? ಇಲ್ಲ, ನಿನ್ನಷ್ಟು ದಪ್ಪ ಇದೆ ಸಾಕು. ನನ್ನ ದಪ್ಪನೇ ಇಲ್ಲ. ಅಯ್ಯೋ, ಕರೆಕ್ಟ್ ಇದೆ. ಇವಾಗ ಅದೇ ಉಂಡೆ ಮಾಡಿಬಿಟ್ಟು ಇನ್ನೊಂದು ಕೈಗೆ ಒಡೆ ಥರ ತಟ್ಟದು. ಅರ್ಥ ಆಯ್ತಾ? ಒಂದು ಹಾಂ, ಅರ್ಥ ಆಯ್ತು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆಯ್ತು ಆಯ್ತು. ಮಾಡಿದೆ. ಇನ್ನೊಂದು ಕೈಲಿ ತಟ್ಟು ಚಿಕ್ಕದಾಗಿ. ಹಿಂಗ? ಹಾಂ ಹಾಂ, ಗುಡ್. ಮೆಲ್ಲ ಮೆಲ್ಲ. ಹಾಂ, ಸಾಕು 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 ಸಾಕು. ಗುಡ್ ಗುಡ್. ಅಷ್ಟೇನಾ? ಇಷ್ಟು ದಪ್ಪ ಮಾಡಿದ್ದಾಳೆ. ಇನ್ನೊಂದು ಸ್ವಲ್ಪ ತಟ್ಟಬೇಕು. ತಡಿ, ಕೊಡ್ತೀನಿ ಕೊಡ್ತೀನಿ. ಕೂಲ್ ಕೂಲ್. ಸೊ ಇದೇ ಥರ ಬಂದಿದೆ. ಗೊತ್ತಿಲ್ಲ ಟೇಸ್ಟ್ ಹೇಗೆ ಬಂದಿದೆ ಅಂತ, ಬಟ್ ಕಲರ್ಫುಲ್ ಆಗಿದೆ. ನೋಡೋಣ. ಇವಾಗ ನಾವು ಬಾಣಲಿ ಒಳಗೆ ಎಣ್ಣೆ ಹಾಕಿದ್ದೀವಿ. ಇದಕ್ಕೆ ಮಾಡಿದ್ದೀವಲ್ಲ, ಇದನ್ನು ಬಿಡಬೇಕು. ಇನ್ನೇ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇವಾಗ ಕಾಯಬೇಕು. ಕಾಯೋದಾಗ ನಾವು ವೆಯ್ಟ್ ಮಾಡಬೇಕು. ಒಂದು ಹಾಡು ಹೇಳು. ಯಾವ ಹಾಡು ಹೇಳಿ? ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಡು ಹೇಳು. ಇಲ್ಲ, ನೀನು ಹೇಳು. ಹಾಂ. ಮುಂಗಾರು ಮಳೆಯೇ ಏನು ನಿನ್ನ ನಿಗಳಲೀಲೆ, ಆಮೇಲೆ ನಿನ್ನ ಮುಗಿಲ ಸಾಲೆ. ಅಲ್ಲೇ ನಂಗಂತೂ ಲಿರಿಕ್ಸ್ ನಿಂಗೆ ಯಾವ್ದು ಗೊತ್ತಾಗ್ತದೆ ಹಾಡು? ಬೇರೆ ಹೇಳು. ಗೊತ್ತು. ಇವಾಗ ಡ್ಯಾನ್ಸ್. ಅಯ್ಯೋ ಅಯ್ಯೋ ದೇವರೇ. ಇದೆ ಯಾವ ಡ್ಯಾನ್ಸು? ನನ್ನ ಕಾಪಾಡಪ್ಪ. ಯಾವ ಡ್ಯಾನ್ಸು? ಹಾ, ಇದು ಜಿಂಗಿ ರಾರ. ಜಿಂಗಿ ಚಕ್ಕ. ಹಾ, ರೆಡಿ, 1 2 3 ಸ್ಟಾರ್ಟ್. ಬಸಣ್ಣಿ ಬಾ, ಬಸಣ್ಣಿ ಬಾ. ಹೇಳು. ಬಜಾರು ಮಾಡಂತೂ ಬಸಾದೆ ಬಾ. ಆ ಸ್ಟೆಪ್ಪೇ ನಂಗೆ ಗೊತ್ತಿಲ್ಲ. ಏನೇನೋ ಮಾಡಿಸ್ತಾ ಇದ್ದೀನಿ. ಇವಾಗ ನಿನ್ ಮುಂದೆ ಹುಷಾರು, ಇದು ಎಣ್ಣೆ, ನಾನು ಜವಾಬ್ದಾರಿ ಅಲ್ಲ ಆಯ್ತಾ? ಅದಷ್ಟು ಕೇರ್ಫುಲ್ ಆಗಿರೋ. ಸೊ
ಇಲ್ಲಿ ಕಾಯ್ತಿದ್ಯಾ ನೋಡಿ, ಬಿಸಿ ಫೀಲ್ ಆಗ್ತಿದ್ಯಾ, ಇಲ್ಲೇ ಬಿಡಬೇಕು, ಮೆಲ್ಲ ಬಿಡಬೇಕು, ಒಳಗೆ ಹಾಕ್ಬಾರ್ದು ಆಯ್ತಾ. ನನಗೆ ಒಂದೊಂದೇ ತೊಡ್ತೀನಿ, ಹಾಕು. ಏಯ್ ಹಂಗ ಹಾಕ್ತಾರ, ಸಿಡಿಯುತ್ತೆ. ಸಿಡಿಯುತ್ತೆ ಚೇತು. ಇನ್ 3 ಬೆರಳಲ್ಲಿ ಇಟ್ಕೊಳ್ರಿ. ಯಾವತ್ತೂ ಹಾಕಿಲ್ವಾ ನೀನು? ಇಲ್ಲ. ಹಿಂಗೆ ಹಿಡ್ಕೋ, ಹಿಂಗೆ ಹಿಡಿಯೋದು, ಹಿಂಗೆ ಹಿಂಗೆ 3 ಬೆರಳಲ್ಲಿ ಇಟ್ಕೊಳ್ಳಿ ಅಕ್ಕ, ದೋಸೆ ಇಟ್ಕೊಂತಿರಲ್ಲ ಹಂಗೆ. ಅವಾಗ ನಿಧಾನಕ್ಕೆ ಹಿಂಗ್ ಸೈಡಲ್ಲಿ ಹಿಂಗೆ ಒರಗಿಸ್ಬಿಡಿ, ಮಧ್ಯದಲ್ಲ. ಬಿಡು 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 ಬಿಡು. ಏನ್ ಮಾಡಕ್ ಹೊರಟಿದೆ ನನಗೆ. ಸೈಡಿಗೆ ಒರಗಿಸಿಬಿಡಿ ಜಾಗಕ್ಕೆ. ಅಲ್ಲ ಫೀಲ್ ಆಗುತ್ತೆ. ಅವಾಗಲೇ ಹೋಗೋದು ಕೈ. ಅವಾಗ ನಿಜ ಹೋಗೋದು ಕೈ. ಫುಲ್ ಸುಟ್ಟು ಹೋಗೋದು ಕೈ. ಕೊಡು ನಾನು ಹಾಕ್ತೀನಿ. ಚೇತನ ನಾನು ಈ ಆಟಕ್ಕೆ ಬರಲ್ಲ ಕಣೆ, ನಾನು ಬಿಚ್ತಾ ಇದ್ದೀನಿ ಅಂತ. ನನ್ನ ಕೈ ಹೋಗ್ಸ್ಬೇಕಂತಾನೆ ಇದೆಯಾ ನೀನು? ಸಾಕಾಯ್ತು, ತೆಗಿ. ಆಯ್ತಾ? ಜೀವನೇ ಹೋಗಿತ್ತು. ಇದಾಗಿದೆ ಅನ್ಸುತ್ತಿದೆ ಎರಡು. ಓ ಮೈ ಗಾಡ್, ಇದಕ್ಕೆ ಸಾಸ್ ಬೇಕಾ? ಸಾಸ್ ಹಾಕಿದ್ರೆ ಡೆಕೋರೇಟ್ ಮಾಡಿ, ನೀನೇ ಡೆಕೋರೇಟ್ ಮಾಡಿಬಿಡು, ಕಾರ್ನ್ ಎಲ್ಲೆಲ್ಲ ಇಟ್ಟು. ಚೆನ್ನಾಗಿದೆ, ನೋಡ್ಬೇಕಾದ್ರೆ ತಿಂದು ನೋಡ್ಸಿ. ರೆಸಿಪಿ ಒಂದು ಫೋಟೋ ತಗೋಣ, ತಡ್ಕೊಳ್ತಿದ್ದೆ ಯಾಕೆ? ಇವತ್ತಿನ ರೆಸಿಪಿ ರೆಡಿ ಆಗಿದೆ. ಚೇತು ಮಾಡಿಕೊಟ್ಟಿದ್ದು, ನೀನು ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸಂಜೆ ಸ್ನ್ಯಾಕ್ಸಿಗೆ ಆರಾಮಾಗಿ ಮಾಡ್ಕೋಬೋದು. ನಮ್ಮ ಮನೇಲಿ ಇರೋ ಪದಾರ್ಥನ ಯೂಸ್ ಮಾಡಿಕೊಂಡು ಇದೊಂದು ಎಕ್ಸ್ಟ್ರಾ, ಕಾರ್ನ್ ಒಂದು ಎಕ್ಸ್ಟ್ರಾ ಬಿಟ್ಟರೆ ಇನ್ನೇನು ಹೊರಗಡೆಯಿಂದ ತರಿಸಿಲ್ಲ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಬ್ಲೈಂಡ್ ಫೋಲ್ಡ್ ಮಾಡಿದ್ನಲ್ಲ, ಅದನ್ನ ಮನೇಲಿ ಮಾತ್ರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ ಅದು ನಾನು ಫನ್ನಾಗಿ, ನಾವಿಬ್ಬರು ಫನ್ನಾಗಿ ಮಾಡಿದ್ದು ಅಷ್ಟೇ. ಎಣ್ಣೆ ರೆಸಿಪಿ ಎಣ್ಣೆ ರೆಸಿಪಿ ತೊಗೊಂಡಿದ್ದು ಸುಮ್ಮನೆ ಫನ್ನಾಗಿ ತೊಗೊಂಡಿದ್ದು ಬಿಟ್ಟರೆ ಇವಳಿಗೇನು ಹಾಮ್ ಮಾಡಬೇಕು ಅನ್ನೋದೇನೂ ಉದ್ದೇಶ ಇಲ್ಲ. ನೀವು ಅದನ್ನು ಕಾಮೆಂಟಲ್ಲಿ ತಿಳಿಸ್ತೀರಾ. ಇವಳಿಗೆ ಅದೇ ಉದ್ದೇಶದಿಂದನೇ ಅವಳು ಈ ರೆಸಿಪಿ. ಹೌದು, ನಾನೇ ಎಲ್ಲ ಕೈ ಹಿಡ್ಕೊಂಡೆ, ನಂಗೆ ಗೊತ್ತಾಯ್ತು. ಸುಮ್ಮನೆ ಕೈ ಗೊತ್ತಾ ನನಗೆ? ಹೌದು ನೋಡಿ, ಯಪ್ಪೋ ಚೇತು ಕೂಲ್. ಸೊ ಅವಳಿಗೇನು ಆಗಿಲ್ಲ. ನಾನು ಇವನ್ ಬೆರಳು ಕಟ್ಟಾಗಿದೆ ನೋಡಿ. ಮಾತಾಡ್ಲಾ? ಮಾತಾಡು. ಎಲ್ಲಿದ್ದೆ? ಅಡುಗೆ ಮನೆಯಲ್ಲಿ. ಏನು ಮಾತಾಡ್ತಿದ್ದೆ? ಬೆರಳು ಸುಟ್ಟೋಯ್ತು. ಸಾರಿ, ಅದೇ ಮನೆಯಲ್ಲಿ ಈ ಥರ ಅಂತೂ ಟ್ರೈ ಮಾಡಬೇಡಿ. ಬೇಕಾದ್ರೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಬೇಕಾದರೆ ಕಮೆಂಟಲ್ಲಿ ನಾನು ಪಿನ್ ಮಾಡ್ತೀನಿ ರೆಸಿಪಿದು ಹೆಂಗೆ ಬರುತ್ತೆ ಪ್ರೊಸೀಜರ್ ಅಂತ. ಇದರಲ್ಲಿ ನಿಮಗೆ ದೇವರಾಣಿಗೂ ಅರ್ಥ ಆಗಿರೋಲ್ಲ ಅನಿಸುತ್ತೆ. ಸೂಪರಾಗಿದೆ, ನಿಜವಾಗ್ಲೂ ಸೂಪರಾಗಿದೆ. ನಾನು ತುಂಬ ಇಷ್ಟಪಟ್ಟೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ವಿಡಿಯೋ ಮಾಡ್ತಾನೆ ಇರ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಹೀಗೆ ಲವ್ ಯು ಆಲ್. ಬಾಯ್.